ಕಳೆದ ವರ್ಷ ನವೆಂಬರ್ 12ರಂದು ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯ ಮೊಹಲ್ಲಾ ಪಟ್ಟಣದ ಚುನ್ನಿ ಅನ್ನೋ ಏರಿಯಾದಲ್ಲಿ ರೂಬಿ ಅನ್ನೋ ಮಹಿಳೆ ಮೊಹಲ್ಲಾ ಪೊಲೀಸ್ ಸ್ಟೇಷನ್ಗೆ ಬಂದಿದ್ಲು. 37 ವರ್ಷದ ನನ್ನ ಗಂಡ ರಾಹುಲ್ ಕಾಣಿಸ್ತಿಲ್ಲ ಅಂತ ರೂಬಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಲು. ಆಗ ರೂಬಿ ರಾತ್ರಿ ನಮ್ಮಿಬ್ಬರ ಮಧ್ಯೆ ಸ್ವಲ್ಪ ಜಗಳವಾಗಿತ್ತು. ಬೆಳಗ್ಗೆ ಅವರು ಎಂದಿನಂತೆ ವ್ಯಾಪಾರಕ್ಕೆ ಹೋದವರು ರಾತ್ರಿಯಾದ್ರೂ ಮನೆಗೆ ಬರಲಿಲ್ಲ, ಫೋನ್ ಕೂಡ ರೀಚ್ ಆಗ್ತಿಲ್ಲ ಅಂತ ರೂಬಿ ಹೇಳಿದ್ಲು. ಪೊಲೀಸರು ಎಲ್ಲಾ ಮಾದರಿಯಲ್ಲೂ ವಿಚಾರಿಸಿದ್ರು, ಒಂದೇ ಒಂದು ಕ್ಲೂ ಸಿಗದೆ ಹೋಗಿತ್ತು. ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೂ ರಾಹುಲ್ ಮಿಸ್ಸಿಂಗ್ ಅಂತ ಹೇಳಿ ಫೋಟೋಗಳನ್ನ ಕಳಿಸಿದ್ರು. ಆದ್ರೆ ಪೊಲೀಸರಿಗೆ ಮೊದಲಿನಿಂದಲೂ ಈ ರೂಬಿ ಮೇಲೇನೆ ಅನುಮಾನವಿತ್ತು. ಇದಕ್ಕೆ ಯಾವುದೇ ಸಾಕ್ಷಿಗಳು ಸಿಗದೆ ಇದ್ದಿದ್ರಿಂದ ಪೊಲೀಸರು ಸುಮ್ಮನಾಗಿದ್ರು. ಇದಾದ 1 ತಿಂಗಳ ನಂತರ ಅಂದ್ರೆ ಡಿಸೆಂಬರ್ 15ರಂದು ಈದ್ಗಾ ಅನ್ನೋ ಏರಿಯಾದ ಒಂದು ಡ್ರೈನೇಜ್ ನಲ್ಲಿ ತಲೆ ಇಲ್ಲದೆ ತುಂಡಾದ ಬಾಡಿಯೊಂದು ಇದೆ ಅಂತ ಪೊಲೀಸರಿಗೆ ಮಾಹಿತಿ ಬಂದಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಹೋಗಿ ನೋಡಿದಾಗ ಎದೆ ಮೇಲೆ ರಾಹುಲ್ ಅನ್ನೋ ಟ್ಯಾಟೂ ಇತ್ತು. ಇದರಿಂದ ಮೃತಪಟ್ಟಿರೋದು 1 ತಿಂಗಳ ಹಿಂದೆ ಕಾಣೆಯಾಗಿದ್ದ ರಾಹುಲ್ ಅನ್ನೋ ವಿಚಾರ ಪೊಲೀಸರಿಗೆ ಗೊತ್ತಾಗಿತ್ತು. ಮೃತದೇಹ ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥವಾಗ್ತಿತ್ತು. ಕೊಲೆ ಮಾಡಿ ದೇಹವನ್ನ ತುಂಡು ತುಂಡು ಮಾಡಿದ್ರು. ಇಷ್ಟು ತುಂಡು ಮಾಡಿದ್ದಾರೆ ಅಂದ್ರೆ ಇದು ಪಕ್ಕಾ ಇವನ ಹೆಂಡತಿ ಕೆಲಸನೇ ಇರಬೇಕು ಅಂತ ಪೊಲೀಸರು ಅನುಮಾನಿಸಿದ್ರು. ಯಾಕಂದ್ರೆ ಮೃತಪಟ್ಟಿದ್ದ ರಾಹುಲ್ಗೆ ಶತ್ರುಗಳು ಯಾರೂ ಇರ್ಲಿಲ್ಲ. ಇದರಿಂದ ಇಷ್ಟು ಕ್ರೂರವಾಗಿ ಕೊಲ್ಲೋಕೆ ಸಾಧ್ಯವಿರ್ಲಿಲ್ಲ. ಇದು ಅಕ್ರಮ ಸಂಬಂಧದ ವಿಚಾರಕ್ಕೆ ನಡೆದಿರೋ ಕೊಲೆ ಅನ್ನೋದು ಪೊಲೀಸರಿಗೆ ಮೇಲ್ನೋಟಕ್ಕೆ ಬಂದ ಅನುಮಾನವಾಗಿತ್ತು. ಆಗ ಸ್ವಲ್ಪವೂ ತಡ ಮಾಡದೆ ರೂಬಿ ಮನೆಗೆ ಬಂದ ಪೊಲೀಸರು ವಿಚಾರಣೆ ಮಾಡೋಕೆ ಶುರು ಮಾಡಿದ್ರು. ಮನೆ ಪೂರ್ತಿ ಪರಿಶೀಲಿಸಿದಾಗ ಮಟನ್ ಕತ್ತರಿಸೋ ತುಂಡು ರೂಬಿ ಮನೆಯಲ್ಲಿ ಪತ್ತೆಯಾಗಿತ್ತು. ಅದರ ಮೇಲೆ ಸ್ವಲ್ಪ ರಕ್ತದ ಕಲೆ ಕೂಡ ಇತ್ತು. ಇದೇನು ಅಂತ ವಿಚಾರಿಸಿದಾಗ ನಾಟಿ ಕೋಳಿ ಕಟ್ ಮಾಡಿದ್ರಿಂದ ಈ ರೀತಿ ರಕ್ತದ ಕಲೆಗಳಿದೆ ಅಂತ ರೂಬಿ ಪೊಲೀಸರ ಮುಂದೆ ತಡಬಡಾಯಿಸಿದ್ಲು. ಆದ್ರೆ ಪೊಲೀಸರು ಇದನ್ನ ನಂಬದೆ ಮನೆಯ ಉಳಿದ ಕಡೆಗಳಲ್ಲೂ ಪರಿಶೀಲಿಸಿದಾಗ ಒಂದು ಸುತ್ತಿಗೆ ಹಾಗೂ ಐರನ್ ರಾಡ್ ಸಿಕ್ಕಿತ್ತು. ಜೊತೆಗೆ ರಕ್ತದ ಕಲೆಗಳಿಂದ ತೊಯ್ದು ಹೋಗಿದ್ದ ಬಟ್ಟೆಗಳು ಕೂಡ ಸಿಕ್ಕಿದ್ವು. ಇದೆಲ್ಲ ಪೊಲೀಸರ ಕಣ್ಣಿಗೆ ಬೀಳ್ತಿದ್ದಂತೆ ಅವರು ರೂಬಿಯನ್ನ ವಶಪಡಿಸಿಕೊಂಡಿದ್ರು. ಇಲ್ಲಿಂದ ರಾಹುಲ್ ಮಗಳು ಪೂರ್ತಿ ಸತ್ಯವನ್ನ ಬಾಯಿ ಬಿಟ್ಟಿದ್ಲು. ಆ ಮಗುವಿನ ವಯಸ್ಸು ಕೇವಲ 10 ವರ್ಷವಷ್ಟೇ. ಆದ್ರೆ ಅವಳ ಕಣ್ಣಲ್ಲಿ ನೋಡಿದ್ದನ್ನ ಕಣ್ಣಿಗೆ ಕಟ್ಟಿದಂತೆ ಪೊಲೀಸರ ಮುಂದೆ ವಿವರಿಸಿದ್ಲು. ಇಲ್ಲಿಗೆ ರಾಹುಲ್ನ ಕೊಂದವರು ಯಾರು ಅನ್ನೋದು ಪೊಲೀಸರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥವಾಗಿ ಹೋಗಿತ್ತು. ನಮ್ಮ ಮನೆಯಲ್ಲಿ ಯಾವಾಗ್ಲೂ ಜಗಳ ನಡೆಯುತ್ತಲೇ ಇತ್ತು. ಗೌರವ್ ಮಾಮ ನಮ್ಮ ಮನೆಗೆ ಬರೋದು ನನ್ನ ತಂದೆಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಗೌರವ್ ಮಾಮ ಮತ್ತು ಅಮ್ಮ ಇಬ್ರು ಸೇರ್ಕೊಂಡು ಅಪ್ಪನನ್ನ ಕೊಂದಿದ್ದಾರೆ ಅಂತ ರಾಹುಲ್ ಮಗಳು ಪೊಲೀಸರ ಮುಂದೆ ಹೇಳಿದ್ಲು. ಗೌರವ್ ಮಾಮ ನಮ್ಮ ಮನೆಗೆ ಬರುವಾಗ ನನಗೂ ನನ್ನ ತಮ್ಮನಿಗೂ ಚಾಕ್ಲೇಟ್ ತಂದು ಕೊಡ್ತಿದ್ದ. ಚಾಕ್ಲೇಟ್ ಕೊಟ್ಟು ನಮ್ಮನ್ನ ಹೊರಗೆ ಕಳಿಸಿ ಅಮ್ಮ ಬಾಗಿಲು ಹಾಕೊಳ್ತಿದ್ಲು. ಆಮೇಲೆ ಮನೆ ಒಳಗಿನಿಂದ ಅಮ್ಮ ನಗತಾ ಕಿರ್ಚಾಡೋ ಸೌಂಡ್ ಕೇಳಿ ಬರ್ತಿತ್ತು ಅಂತ ಏನು ಅರಿಯದ ಆ ಮಗು ಪೊಲೀಸರ ಮುಂದೆ ರೂಬಿಯ ಕಾಮದಾಟವನ್ನ ಬಿಚ್ಚಿಡೋಕೆ ಶುರು ಮಾಡಿದ್ಲು. ಆಗ ರೂಬಿಯನ್ನ ಈ ಗೌರವ್ ಮಾಮ ಯಾರು ಅಂತ ಪೊಲೀಸರು ವಿಚಾರಿಸಿದಾಗ ಅವನು ನನ್ನ ತಮ್ಮ ಅಂದಿದ್ಲು. ಮಕ್ಕಳು ಕೂಡ ಅವನನ್ನ ಮಾಮ ಅಂತ ಕರೀತಾರೆ ಅಂದಿದ್ಲು. ರೂಬಿ ಮನೆ ಸುತ್ತಮುತ್ತಲಿನವರು ಕೂಡ ಇದನ್ನೇ ಹೇಳಿದ್ರು. ನಮಗೂ ಕೂಡ ತಮ್ಮ ಅಂತಾನೆ ಪರಿಚಯ ಮಾಡಿಕೊಟ್ಟಿದ್ಲು. ಆದ್ರೆ ನಮಗೆ ಅವರ ಸಂಬಂಧದ ಮೇಲೆ ಮೊದಲಿನಿಂದಲೂ ಅನುಮಾನವಿತ್ತು. ಯಾಕಂದ್ರೆ ರಾಹುಲ್ ಹೊರಗೆ ಹೋದಾಗ್ಲೇ ಗೌರವ್ ಮನೆಗೆ ಬರ್ತಿದ್ದ. ರಾಹುಲ್ ಮನೆಗೆ ಬರೋಕು ಮೊದಲೇ ಗೌರವ್ ಮನೆಯಿಂದ ಹೊರಟು ಹೋಗ್ತಿದ್ದ ಅಂತ ಸ್ಥಳೀಯರು ಹೇಳಿದ್ರು. ಆಗ ಪೊಲೀಸರು ತಕ್ಷಣ ಗೌರವ್ ವಿಚಾರ ಗೊತ್ತಾದ್ರೆ ಈ ಕೇಸ್ ಬಗ್ಗೆ ಪೂರ್ತಿ ಸತ್ಯ ತಿಳಿಯುತ್ತೆ ಅಂತ ರೂಬಿಯನ್ನ ರುಬ್ಬೋಕೆ ಶುರು ಮಾಡಿದ್ರು. ರೂಬಿ ಮತ್ತು ಗೌರವ್ನ ಅರೆಸ್ಟ್ ಮಾಡಿದ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಿಸೋಕೆ ಶುರು ಮಾಡಿದ್ರು. ಪೊಲೀಸರು ಯಾವಾಗ ಇವರಿಬ್ಬರನ್ನ ರುಬ್ಬೋಕೆ ಶುರು ಮಾಡಿದ್ರೋ ಆಗ್ಲೇ ಒಂದು ಕಾಮದ ಕಮಟು ವಾಸನೆ ತುಂಬಿ ಹೋಗಿದ್ದ ಕಾಮಿನಿಯೊಬ್ಬಳ ಕಥೆಯೊಂದು ಬಟಾಬಯಲಾಗಿತ್ತು. ರೂಬಿ ಮದುವೆಯಾದ ನಂತರ ಒಂದು ದಿನ ತನ್ನ ಸ್ನೇಹಿತೆ ಮನೆಗೆ ಹೋಗಿದ್ದ ಟೈಮಲ್ಲಿ ಗೌರವ್ ಅನ್ನೋ ಯುವಕ ಪರಿಚಯವಾಗಿದ್ದ. ಅವನು ಇವಳಿಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದ. ಆದ್ರೂ ಇವರಿಬ್ಬರ ನಡುವೆ ಪರಿಚಯ ಶುರುವಾಗಿ ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಆ ಅಕ್ರಮ ಸಂಬಂಧ ರೂಬಿಯ ಬೆಡ್ರೂಮ್ ವರೆಗೂ ಬಂದಿತ್ತು. ಗಂಡ ಹೊರಗೆ ಹೋಗ್ತಿದ್ದಂತೆ ಗೌರವ್ನ ಮನೆಗೆ ಕರೆಸಿಕೊಳ್ತಿದ್ದವಳು ಇವನ ಜೊತೆ ಕಾಮಕೇಳಿಯಲ್ಲಿ ಮುಳುಗಿ ತೇಲಿ ಬಿಡ್ತಿದ್ಲು. ಗೌರವ್ ನನಗೆ ತಮ್ಮನಾಗ್ಬೇಕು, ದೂರದ ಬಂಧು, ಅಲ್ಲದೆ ಅವನು ನನಗೆ ದೇವರು ಕೊಟ್ಟ ತಮ್ಮ ಅಂತ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಂಡು ಬರ್ತಿದ್ಲು. ಇದರಿಂದ ಎಲ್ರು ಇದು ನಿಜಾನೇ ಇರಬಹುದು ಅಂತ ರೂಬಿ ಮಾತನ್ನ ನಂಬಿದ್ರು. ಇವಳ ಮಕ್ಕಳ ಕೈಯಲ್ಲೂ ಗೌರವ್ನ ಮಾಮ ಅಂತ ಕರೆಯುವಂತೆ ಹೇಳ್ಕೊಟ್ಟಿದ್ಲು. ಎಲ್ಲರ ಮುಂದೆ ಇವನು ರೂಬಿಯನ್ನ ಅಕ್ಕ ಅಕ್ಕ ಅಂತ ಕರೆಯುತ್ತಿದ್ದ. ಆದ್ರೆ ಬೆಡ್ರೂಮ್ ಅಲ್ಲಿ ಮಾತ್ರ ಅಕ್ಕಪಕ್ಕದಲ್ಲಿ ಮಲಗಿ ಸುಖ ಪಡ್ತಿದ್ದ. ಯಾರಿಗೂ ಅನುಮಾನ ಬರದಂತೆ ರಾಹುಲ್ ತನ್ನ ಶಾಪ್ಗೆ ಹೋಗ್ತಿದ್ದಂತೆ ರೂಬಿ ಮನೆಗೆ ಬರ್ತಿದ್ದ ಗೌರವ್ ಜೊತೆ ಇವಳು ಬೆತ್ತಲಾಗಿ ಬಿಡ್ತಿದ್ಲು. ಗಂಡನಿಲ್ಲದ ಟೈಮಲ್ಲಿ ಮನೆಗೆ ಬರ್ತಿದ್ದ ಪ್ರಿಯಕರನ ಜೊತೆ ರೂಬಿ ಏಕಾಂತವಾಗಿ ಕಾಲ ಕಳೀತಿದ್ಲು. ಮಕ್ಕಳಿಗೆ ಸ್ಕೂಲ್ ಇಲ್ಲದ ಟೈಮಲ್ಲಿ ಗೌರವ್ ಚಾಕ್ಲೇಟ್ ತಗೊಂಡು ಬರ್ತಿದ್ದ. ಅದನ್ನು ರೂಬಿ ಮಕ್ಕಳ ಕೈಗಿಟ್ಟು ಹೊರಗೆ ಆಟವಾಡೋಕೆ ಕಳಿಸಿ ಬಾಗಿಲು ಹಾಕೊಳ್ತಿದ್ಲು. ಹೀಗೆ ಮಕ್ಕಳನ್ನ ಹೊರಗೆ ಕಳಿಸ್ತಿದ್ದ ರೂಬಿ ಗೌರವ್ ಜೊತೆ ಒಳಗೆ ಎಂಜಾಯ್ ಮಾಡ್ತಿದ್ಲು. ಹೀಗೆ ತುಂಬಾ ದಿನಗಳಿಂದ ಇವರಿಬ್ಬರ ಅವ್ಯವಹಾರ ಹೆಗ್ಗು ಸಿಗ್ಗಿಲ್ಲದೆ ಹಾಯಾಗಿ ಸಾಗಿತ್ತು.
ಕೆಲವೊಂದು ಸಲ ರಾಹುಲ್ ಸಡನ್ ಆಗಿ ಮನೆಗೆ ಬಂದಾಗ ಗೌರವ್ ಕೂಡ ಮನೆಯಲ್ಲೇ ಇರ್ತಿದ್ದ. ರಾಹುಲ್ನ ಗೌರವ್ ಬಾಬಾ ಅಂತ ಕರೀತಿದ್ದ. ಇದರಿಂದ ರಾಹುಲ್ಗೆ ಇವರಿಬ್ಬರ ಮೇಲೆ ಅನುಮಾನ ಬಂದಿರಲಿಲ್ಲ. ಆದ್ರೆ ಮನೆ ಅಕ್ಕಪಕ್ಕದವರು ರೂಬಿಯ ರಂಗಿನಾಟವನ್ನ ಗಮನಿಸಿ ರಾಹುಲ್ಗೆ ಎಚ್ಚರಿಸಿದ್ರು. ನೀನು ಮನೆಯಲ್ಲಿ ಇಲ್ಲದೆ ಇರೋ ಟೈಮ್ ನೋಡ್ಕೊಂಡೆ ಅವನು ನಿಮ್ಮ ಮನೆಗೆ ಬರ್ತಾನೆ, ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು ಅಂತ ಇವನನ್ನ ಎಚ್ಚರಿಸಿದ್ರು. ಮಕ್ಕಳು ಕೂಡ ಮಾಮ ನಮಗೆ ದೊಡ್ಡ ಚಾಕ್ಲೇಟ್ ತಂದು ಕೊಡ್ತಾನೆ, ಆಗ ಅಮ್ಮ ನಮ್ಮನ್ನ ಹೊರಗೆ ಆಟವಾಡೋಕೆ ಕಳಿಸಿ ಮನೆ ಬಾಗಿಲು ಹಾಕೊಂಡು ಗೌರವ್ ಮಾಮ ಜೊತೆ ಇರ್ತಾಳೆ ಅಂತ ಬೇರೆ ಹೇಳಿದ್ವು. ಇದರಿಂದ ಅನುಮಾನಗೊಂಡ ರಾಹುಲ್ ಹೆಂಡತಿಯನ್ನ ಎಚ್ಚರಿಸಿದ್ದ. ಅಲ್ಲದೆ ಗೌರವ್ಗೆ ಕಾಲ್ ಮಾಡಿ ನೀನು ಇನ್ಮುಂದೆ ನನ್ನ ಮನೆಗೆ ಬರಬಾರ್ದು, ನಿನ್ನ ಆಟಗಳೆಲ್ಲ ನನಗೆ ಗೊತ್ತಾಗಿದೆ, ಇನ್ನೊಂದು ಸಲ ನಮ್ಮ ಮನೆ ಹತ್ರ ಬಂದ್ರೆ ಸರಿ ಹೋಗೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದ. ಅಲ್ಲದೆ ಇನ್ನೊಂದು ಸಲ ಮನೆ ಹತ್ರ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಾಗಿ ಎಚ್ಚರಿಸಿದ್ದ. ರೂಬಿ ತಂದೆ ತಾಯಿಗೂ ಫೋನ್ ಮಾಡಿ ಗೌರವ್ ಬಗ್ಗೆ ವಿಚಾರಿಸಿದ್ದ. ಈ ಗೌರವ್ ಬಂದ್ರೆ ಯಾರು? ರೂಬಿ ನನಗೆ ಅವನನ್ನ ತಮ್ಮ ಅಂತ ಹೇಳಿ ಪರಿಚಯ ಮಾಡಿಸಿದಾಳೆ. ಅವನು ರೂಬಿಯನ್ನ ಅಕ್ಕ ಅಂತ ಅನ್ಕೊಂಡು ದಿನ ಮನೆಗೆ ಬರ್ತಿದ್ದಾನೆ. ಅವನು ನಿಮಗೆ ಹೇಗೆ ಸಂಬಂಧ? ನಾನು ಇಲ್ಲದ ಟೈಮಲ್ಲೇ ಅವನು ಯಾಕೆ ಮನೆಗೆ ಬರ್ತಾನೆ ಅಂತೆಲ್ಲ ರಾಹುಲ್ ರೂಬಿ ತಂದೆ ತಾಯಿಯನ್ನ ಪ್ರಶ್ನಿಸಿದ್ದ. ಆಗ ರೂಬಿ ಪೋಷಕರು ನಮಗೆ ಗೌರವ್ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ, ನಮಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಸಾಲದಕ್ಕೆ ಇವಳ ಪೋಷಕರು ಸಹ ಮಗಳಿಗೆ ಬೈದು ಬುದ್ಧಿ ಹೇಳಿದ್ರು. ಅವನನ್ನ ಕರ್ಕೊಂಡು ಮನೆಗೆ ಬರಬೇಡ, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಈ ಟೈಮಲ್ಲಿ ಮಕ್ಕಳ ಮುಂದೆ ಮರ್ಯಾದೆ ಕಳ್ಕೋಬೇಡ, ಜೊತೆಗೆ ಗಂಡನ ಮರ್ಯಾದೆನು ತೆಗಿಬೇಡ ಅಂತ ಮಗಳಿಗೆ ಬುದ್ಧಿ ಮಾತು ಹೇಳಿದ್ರು. ಇದಕ್ಕೆ ಸರಿ ಅಂದ ರೂಬಿ ಗಂಡನ ಮುಂದೆ ಇನ್ಮುಂದೆ ಅವನನ್ನ ಮನೆಗೆ ಕರೆಸೋದಿಲ್ಲ ಅಂತ ಹೇಳಿದ್ಲು. ಅಲ್ಲಿಗೆ ಅಂದು ಇವರಿಬ್ಬರ ಜಗಳಕ್ಕೆ ಕಡಿವಾಣ ಬಿದ್ದಿತ್ತು. ಅಲ್ಲಿಗೆ ಸುಮ್ಮನಾಗಿದ್ದಿದ್ರೆ ಇವತ್ತು ಯಾರಿಗೂ ಏನು ನಡೆಯುತ್ತಿರಲಿಲ್ಲ. ಆದ್ರೆ ಒಂದು ಸಲ ಅಕ್ರಮ ಸಂಬಂಧದ ರುಚಿ ನೋಡಿದ ಹೆಣ್ಣು ಅದರಿಂದ ಹೊರಗೆ ಬರೋದು ಸಾಧ್ಯವೇ ಇಲ್ಲ. ಹೀಗಾಗಿ ರೂಬಿ ಕೂಡ ತನ್ನ ಗಂಡ ಇವಳ ಕಾಮದಾಟಕ್ಕೆ ಕಡಿವಾಣ ಹಾಕ್ತಿದ್ದಂತೆ ಒದ್ದಾಡಿ ಹೋಗಿದ್ಲು. ಇವಳ ತೊಡೆಗಳಿಗೆ ಬೀಗ ಹಾಕಿದ್ರು ಸಹ ಕಾಮದ ಕಟ್ಟೆಯೊಡೆದು ಗೌರವ್ ಜೊತೆ ರಹಸ್ಯವಾಗಿ ರಾಸಲೀಲೆಯನ್ನ ಆಡಿ ಬರ್ತಿದ್ಲು. ಇದು ಗಂಡನಿಗೂ ಗೊತ್ತಾಗಿ ಹೋಗಿತ್ತು. ಗಂಡನಿಗೆ ಗೊತ್ತಾಗದಂತೆ ರಹಸ್ಯವಾಗಿ ಗೌರವ್ನ ಭೇಟಿಯಾಗ್ತಿದ್ದ ರೂಬಿ ತನ್ನ ಫ್ರೆಂಡ್ ಮನೆಗೆ ಇವನನ್ನ ಕರೆಸಿಕೊಂಡು ಎಂಜಾಯ್ ಮಾಡೋಕೆ ಶುರು ಮಾಡಿದ್ಲು. ಆದ್ರೆ ರಾಹುಲ್ಗೆ ಹೆಂಡತಿ ನಡೆ ಮೇಲೆ ಅನುಮಾನ ಶುರುವಾಗಿದ್ರಿಂದ ಇವಳ ಮೇಲೆ ನಿಗಾ ವಹಿಸಿದ್ದ. ಪ್ರತಿದಿನ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದು ತನ್ನ ಮನೆ ಸುತ್ತಮುತ್ತ ನೋಡ್ಕೊಂಡು ಹೋಗ್ತಿದ್ದ. ಅಪ್ಪಿ ತಪ್ಪಿ ಮನೆಗೆ ಗೌರವ್ ಬಂದ್ರೆ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ರಾಹುಲ್ ಪ್ಲಾನ್ ಹಾಕಿದ್ದ. ಆದ್ರೆ ಅದು ಸಾಧ್ಯವಾಗಿರ್ಲಿಲ್ಲ. ಕಳೆದ ವರ್ಷ ನವೆಂಬರ್ 11ರಂದು ಅಂಗಡಿಗೆ ಬೇಕಿರೋ ಐಟಮ್ ತರೋದಾಗಿ ಲಕ್ನೋಗೆ ಹೋಗ್ತಿದ್ದೀನಿ ಅಂತ ಹೆಂಡತಿಗೆ ಹೇಳಿದ್ದ. ರಾಹುಲ್ ತಿಂಗಳಿಗೆ ಒಂದು ಸಲವಾದ್ರೂ ಲಕ್ನೋಗೆ ಹೋಗೋದು ವಾಡಿಕೆಯಾಗಿತ್ತು. ಹೀಗಾಗಿ ಇದನ್ನ ರೂಬಿ ನಂಬಿದ್ಲು. ರಾತ್ರಿ 11 ಗಂಟೆಗೆಲ್ಲ ರಾಹುಲ್ ಮನೆಯಿಂದ ಹೊರಟು ಹೋಗಿದ್ದ. ಅವನು ಹೋದ ಅರ್ಧ ಗಂಟೆ ಸುಮಾರಿಗೆ ಗೌರವ್ ಮನೆಯ ಒಳಗೆ ಎಂಟ್ರಿ ಕೊಟ್ಟಿದ್ದ. ಮಿಲನ ಮಹೋತ್ಸವ ಆಚರಿಸುವ ಭರದಲ್ಲಿ ಇಬ್ರು ಬಾಗಿಲನ್ನ ಹಾಕದೆ ಒಳಗೆ ಸೇರ್ಕೊಂಡಿದ್ರು. ಹಾಲಲ್ಲಿ ಮಕ್ಕಳು ನಿದ್ದೆ ಮಾಡ್ತಿದ್ರೆ ರೂಮಲ್ಲಿ ರೂಬಿ ಬೆತ್ತಲಾಗಿ ಗೌರವ್ ಜೊತೆ ಕಾಮಕೇಳಿಯನ್ನ ನಡೆಸ್ತಿದ್ಲು. ಆಗ ಮನೆಗೆ ಸಡನ್ ಆಗಿ ಬಂದವನಿಗೆ ರೂಮ್ ಒಳಗಿನಿಂದ ಹೆಂಡತಿಯ ಕಾಮದ ನರಳಾಟ ಕೇಳಿ ರಾಹುಲ್ ನಖಶಿಕಾಂತ ಉರಿದು ಬಿದ್ದಿದ್ದ. ಕೋಪ ನೆತ್ತಿಗೇರಿ ಮನೆಯಲ್ಲಿದ್ದ ದೊಣ್ಣೆಯನ್ನ ಕೈಗೆತ್ತಿಕೊಂಡವನು ರೂಮ್ಗೆ ನುಗ್ಗಿ ಗೌರವ್ನ ನಾಯಿಗೆ ಹೊಡೆದಂತೆ ಹೊಡೆಯೋಕೆ ಶುರು ಮಾಡಿದ್ದ. ಆಗ ಮಿಲನದ ತುತ್ತ ತುದಿಯಲ್ಲಿದ್ದ ರೂಬಿಗೆ ಇನ್ನೇನು ತನ್ನ ಪ್ರಿಯಕರ ರಸಧಾರೆ ಹರಿಸಿ ಬಿಡ್ತಾನೆ ಅನ್ನುವಷ್ಟರಲ್ಲೇ ಗಂಡ ಅವನನ್ನ ಹಿಡಿದು ಮಾರಣಾಂತಿಕವಾಗಿ ಥಳಿಸಿದ್ದ. ಗಂಡನನ್ನ ನೋಡಿ ಗಾಬರಿಯಾಗಿದ್ದ ರೂಬಿ ಅಂಗಾತ ಮಲಗಿದ್ದವಳು ಮೇಲೆ ಏಳುವಷ್ಟರಲ್ಲಿ ಅವಳನ್ನು ಹಿಡಿದು ಚಚ್ಚಿದ್ದ. ರೂಬಿ ಮೇಲೆದವಳು ತನ್ನ ಕಾಚ ಹುಡುಕಿ ಹಾಕೊಳ್ಳುವಷ್ಟರಲ್ಲಿ ಗೌರವ್ ಅಲ್ಲಿಂದ ಪರಾರಿಯಾಗಿದ್ದ. ಬಳಿಕ ಹೆಂಡತಿಯನ್ನ ಹಿಡ್ಕೊಂಡು ಚಚ್ಚೋಕೆ ಶುರು ಮಾಡಿದ್ದ. ಆಗ ಹಿಂದಿನಿಂದ ಬಂದ ಗೌರವ್ ರಾಹುಲ್ ತಲೆಗೆ ಸುತ್ತಿಗೆಯಿಂದ ಹೊಡೆದಿದ್ದ. ಒಂದೇ ಏಟಿಗೆ ರಾಹುಲ್ ಪ್ರಜ್ಞೆಯನ್ನ ಕಳ್ಕೊಂಡು ಕೆಳಗೆ ಬಿದ್ದಿದ್ದ. ಮನೆಯಿಂದ ಪರಾರಿಯಾಗಿದ್ದ ಗೌರವ್ ಹಿಂದಿನಿಂದ ಬಂದು ರಾಹುಲ್ ತಲೆಗೆ ಬಲವಾಗಿ ಹೊಡೆದಿದ್ದ. ಮನೆಯಲ್ಲಿ ಜಗಳದ ಸೌಂಡ್ ಕೇಳಿ ರಾಹುಲ್ ಮಗಳು ನಿದ್ದೆಯಿಂದ ಎದ್ದು ಬಂದಿದ್ಲು. ಆಗ ರೂಬಿ ತನ್ನ ಮಗಳನ್ನ ನೋಡಿ ಗದರಿಸಿ ಮಲಗೋಕೆ ಕಳಿಸಿದ್ಲು. ರೂಮ್ ನ ಲಾಕ್ ಮಾಡ್ಕೊಂಡು ರಾಹುಲ್ ಕುತ್ತಿಗೆಗೆ ತನ್ನ ವೇಲ್ನ ಬಿಗಿದ ರೂಬಿ ಪ್ರಿಯಕರನ ಸಹಾಯದಿಂದ ಅವನನ್ನ ಕೊಲೆ ಮಾಡಿದ್ಲು. ನಂತರ ಮಟನ್ ಕಟ್ ಮಾಡೋ ಕತ್ತಿಯಿಂದ ಇಬ್ರು ಸೇರ್ಕೊಂಡು ರಾಹುಲ್ ಮೃತದೇಹವನ್ನ ತುಂಡು ತುಂಡು ಮಾಡಿದ್ರು. ಕೈಕಾಲುಗಳನ್ನ ಗ್ರೈಂಡರ್ ನಲ್ಲಿ ಹಾಕಿ ಪೂರ್ತಿ ರುಬ್ಬಬೇಕು ಅಂತ ಇಬ್ರು ಪ್ಲಾನ್ ಮಾಡ್ಕೊಂಡ್ರು. ಆದ್ರೆ ರಕ್ತ ಚಿಮ್ಮುತ್ತೆ, ಅಲ್ಲದೆ ರುಬ್ಬುವಾಗ ಅಕ್ಕಪಕ್ಕದ ಮನೆಗಳಿಗೆ ಸೌಂಡ್ ಕೇಳಿಸುತ್ತೆ ಅಂತ ಸುಮ್ಮನಾಗಿದ್ರು. ತುಂಡು ತುಂಡು ಮಾಡಿದ ಕೈಕಾಲು ಹಾಗೂ ತಲೆಯನ್ನ ಅದೇ ದಿನ ರಾತ್ರಿ ಬೈಕಲ್ಲಿ ಸಾಗಿಸಿ ಕೆರೆ ಕಾಲುವೆಗಳಲ್ಲಿ ಎಸೆದಿದ್ರು. ಗೌರವ್ನ ಉಳಿದ ದೇಹವನ್ನ ಡ್ರೈನೇಜ್ ನಲ್ಲಿ ಎಸೆದಿದ್ರು. ಅದರ ಮೇಲೆ ಕಲ್ಲು ಎತ್ತಿ ಹಾಕಿ ನಂತರ ಮನೆಗೆ ಬಂದವರು ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ರು. ಬಳಿಕ ಅರ್ಧಕ್ಕೆ ನಿಲ್ಲಿಸಿದ ಕಾಮಕೇಳಿಯನ್ನ ಇಬ್ರು ಸೇರ್ಕೊಂಡು ಮುಂದುವರೆಸಿದ್ರು. ಆದ್ರೆ ರೂಬಿ ಕೊಟ್ಟಿದ್ದ ಫೇಕ್ ಕಂಪ್ಲೇಂಟ್ ನ ಪೊಲೀಸರು 1 ತಿಂಗಳ ನಂತರ ಭೇದಿಸಿದ್ರು. ನನ್ನ ಗಂಡ ಕಾಣಿಸ್ತಿಲ್ಲ, ಹುಡುಕೊಡಿ ಅಂತ ರೂಬಿ ಪೊಲೀಸ್
ಕಂಪ್ಲೇಂಟ್ ನ ಕೊಟ್ಟಿದ್ಲು. ಆದ್ರೆ ಗಂಡ ಕಾಣಿಸದಿದ್ರು ಇವರ ಮುಖದಲ್ಲಿ ಯಾವುದೇ ಗಾಬರಿಯಾಗ್ಲಿ ಭಯವಾಗ್ಲಿ ಇರಲಿಲ್ಲ. ಇದರಿಂದ ಪೊಲೀಸರಿಗೆ ಮೊದಲಿಗೆ ಇವಳ ಮೇಲೇನೆ ಅನುಮಾನ ವ್ಯಕ್ತವಾಗಿತ್ತು. ರಾಹುಲ್ ಕೊಲೆಯಾದ ಬಳಿಕ ಗೌರವ್ ದಿನ ರೂಬಿ ಮನೆಗೆ ಬರೋಕೆ ಶುರು ಮಾಡಿದ್ದ. ರಾತ್ರಿಯಾದ್ರೆ ಸಾಕು ರೂಮಿಂದ ಇವರ ನರಳಾಟ ಕೇಳಿ ಮಕ್ಕಳು ಕೂಡ ಬೆಚ್ಚಿ ಬೀಳ್ತಿದ್ವು. ಇದರಿಂದ ಅಪ್ಪ ಎಲ್ಲಿ ಅಂತ ರಾಹುಲ್ ಮಗಳು ಕೇಳಿದ್ಲು. ಇದಕ್ಕೆ ರೂಬಿ ಇನ್ಮುಂದೆ ರಾಹುಲ್ ಮಾಮನೇ ನಿಮಗೆ ಡ್ಯಾಡಿ ಅಂತ ಹೇಳಿದ್ಲು. ಗೌರವ್ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟು ಇನ್ಮುಂದೆ ನಿಮ್ಮಪ್ಪ ಬರೋದಿಲ್ಲ, ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಬೇರೆ ಹೇಳಿದ್ದ. ಆ ಮಾತನ್ನ ಕೇಳಿದ್ದೆ ನನಗೆ ಅಪ್ಪ ಬೇಕು ಅಂತ ಜೋರಾಗಿ ಕಣ್ಣೀರು ಹಾಕಿದ್ದೆ ಅಂತ ರಾಹುಲ್ ಮಗಳು ಪೊಲೀಸರ ಮುಂದೆ ಕಣ್ಣೀರು ಹಾಕ್ತಾ ಹೇಳಿದ್ಲು. ಇತ್ತ ಗೌರವ್ ಚರ್ಮ ಸುಲಿಯುತ್ತಿದ್ದಂತೆ ರಾಹುಲ್ ಕೊಲೆ ರಹಸ್ಯವನ್ನ ಬಾಯಿ ಬಿಟ್ಟಿದ್ದ. ಕೊನೆಗೆ ಇವರಿಬ್ರು ತಮ್ಮ ತೀಟೆ ತೀರಿಸಿಕೊಳ್ಳೋಕೆ ಅಂತಾನೆ ಅಕ್ಕ ತಮ್ಮ ಅಂತ ಹೇಳ್ಕೊಂಡು ಅಕ್ಕಪಕ್ಕದಲ್ಲೇ ಮಲಗ್ತಿದ್ರು. ತನ್ನ ಪಾಡಿಗೆ ತಾನು ವ್ಯಾಪಾರ ಮಾಡ್ತಾ ಜೀವನ ಮಾಡ್ತಿದ್ದ ರಾಹುಲ್ ಪ್ರಾಣವನ್ನೇ ತೆಗೆದಿದ್ರು. ಇದರಿಂದ ಮಕ್ಕಳು ತಂದೆ ಪ್ರೀತಿಯಿಂದ ಶಾಶ್ವತವಾಗಿ ವಂಚಿತರಾದ್ರೆ ತಾಯಿ ಮಾಡಿದ ಪಾಪಕ್ಕೆ ಜೈಲು ಸೇರಿ ಆ ಮಕ್ಕಳ ಬದುಕನ್ನೇ ಇನ್ನಷ್ಟು ಹಾಳು ಮಾಡಿದ್ಲು. ಇನ್ನು ಈ ಕಿರಾತಕರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.